ವೀರಶೈವ ಲಿಂಗಾಯತ ಸಮಾಜದ ಕಲಬುರಗಿ ಜಿಲ್ಲೆಯ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ಕುಮಾರಿ ಭಾಗ್ಯಶ್ರೀ ಎಂ ಪಾಟೀಲ್ ಹುಬ್ಬಳ್ಳಿಯಲ್ಲಿ ನಡೆದ ನೇಹಾ ಹಿರೇಮಠ್ ಅವರ ಹತ್ಯೆಯನ್ನು ತೀವ್ರವಾಗಿ ಖಂಡಿಸಿ ಆರೋಪಿಯ ವಿರುದ್ಧ ವಾಗ್ದಾಳಿ ನಡೆಸಿದರು. ಮೊದಲನೇದಾಗಿ ಕನ್ನಡ ನಾಡಿನ ಸಮಸ್ತ ಜನತೆಗಳಿಗೆ ನನ್ನ ನಮಸ್ಕಾರಗಳು. ಅಖಂಡ ಕರ್ನಾಟಕ ವೀರಶೈವ ಲಿಂಗಾಯತ ಕಲಬುರಗಿ ಜಿಲ್ಲೆಯ ಅಧ್ಯಕ್ಷರಾಗಿ ಭಾಗ್ಯಶ್ರೀ ಪಾಟೀಲ್ ಅಂತ ನಾನು. ಕಳೆದ 4 ದಿನಗಳ ಹಿಂದೆ ಹುಬ್ಬಳ್ಳಿಯ ವಿವಿ ಕಾಲೇಜಿನ ಆವರಣದಲ್ಲಿ ನೇಹಾ ಹಿರೇಮಠ್ ಅವರ ಮೇಲೆ ಹಾಡು ಹಗಲೇ ಕೊಲೆಯ ಪ್ರಕರಣ ಆಗಿದೆ. ಫಯಾಜ್ ಎಂಬ ವ್ಯಕ್ತಿ ಯಾವ ಕಾನೂನಿನ ಬೆದರಿಕೆ ಇಲ್ಲದೆ ಒಬ್ಬ ಮಹಿಳೆ ಮೇಲೆ ಹಾಡು ಹೊಗಲತ್ತಿನಲ್ಲಿ ಕಾಲೇಜಿನಲ್ಲಿ ಒಂದು ಲವ್ ವಿಷಯ ಅನ್ಕೊಂಡು ಕೊಲೆಯನ್ನ ಮಾಡಿದ್ದಾನೆ ಅಂತಂದ್ರೆ ಅವನಿಗೆ ಯಾವ ರೀತಿಯ ಕಾನೂನಿ ಭಯ ಇಲ್ಲ ಅನ್ಸುತ್ತೆ. ಈ ಒಂದು ನಮ್ಮ ರಾಜ್ಯದಲ್ಲಿ ಈ ಇಷ್ಟರ ಮಟ್ಟಿಗೆ ಕೀಳ ವ್ಯವಸ್ಥೆಯಲ್ಲಿ ಕೊಲೆಗಳು ಆಗ್ತಾ ಇದ್ದಾವೆ ಅಂದ್ರೆ ಇದಕ್ಕೆ ಕಾರಣ ಕಾನೂನಿನ ಒಂದು ವ್ಯವಸ್ಥೆ ಅನ್ಸುತ್ತೆ. ಮೊದಲೇ ಸಾಮಾನ್ಯ ಜನಗಳಲ್ಲಿ ಈ ತರ ಕ್ರಮಗಳನ್ನ ಹಲವಾರು ಹುದ್ದೆಗಳಲ್ಲಿ ಕಂಡು ಬಂದಿದ್ದು, ಆದರೂ ಸಹ ಕಾನೂನು ಯಾವ ಕ್ರಮ ಕೈಗೊಂಡಿಲ್ಲ. ಆದ ಕಾರಣ ಇವತ್ತಿನ ದಿನ ಕಾಂಗ್ರೆಸ್ಸಿನ ಕಾರ್ಪೊರೇಟರ್ ಮಗಳ ಮೇಲೆ ಕೊಲೆಯ ಪ್ರಕರಣ ಆಗಿದೆ. ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಳ್ಳಿ, ಕಠಿಣ ರೀತಿಯ ಕಾನೂನು ಕ್ರಮವನ್ನ ಕೈಗೊಳ್ಳಿ. ಇಲ್ಲದಿದ್ದರೆ ಮುಂದೊಂದು ದಿನ ದೊಡ್ಡ ದೊಡ್ಡ ರಾಜಕಾರಣಿಯ ಮನೆಯ ಮಕ್ಕಳಿಗೂ ಸಹ ಇಂಥ ಒಂದು ವ್ಯವಸ್ಥೆ ಬರುತ್ತದೆ. ಹೆಣ್ಣು ಎಂದರೆ ನಿಮ್ಮ ಹೆತ್ತ ತಾಯಿ, ನಿಮ್ಮ ಒಡನಾಡಿಯಾಗಿ ಬೆಳೆದ ಅಕ್ಕ ತಂಗಿ ಇದ್ದಾಳೆ. ಇಂತಹ ಒಂದು ಹೆಣ್ಣಿನ ಮೇಲೆ ಈ ರೀತಿ ಕೊಲೆ ಪ್ರಕರಣ ಮಾಡುತ್ತಿದ್ದೀರಲ್ಲ, ಒಂದು ನಿಮಗೆ ನಾಚಿಕೆ ಬರುವಂತ ವಿಷಯ. ಹೆಣ್ಣಿನಿಂದಲೇ ಹುಟ್ಟಿದ್ದೀರಾ, ಹೆಣ್ಣಿನಿಂದನೇ ಬೆಳೀತಿದ್ದೀರಾ, ಹೆಣ್ಣಿನಿಂದನೇ ಉದ್ಧಾರ ಆಗ್ತಿದ್ದೀರಾ ಅಂದರೂ ಸಹ ಹೆಣ್ಣಿನ ಮೇಲೆ ಈ ರೀತಿ ಕೆಟ್ಟ ಅತ್ಯಾಚಾರ ಯಾಕೆ? ಇದಕ್ಕೆ ಕಾರಣ ನಮ್ಮಲ್ಲಿರುವ ಒಂದು ಕಾನೂನಿನ ದುರ್ವ್ಯವಸ್ಥೆ ಅಂತ ಹೇಳ್ತಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳೇ, ಗೃಹ ಸಚಿವರಾದ ಜಿ ಪರಮೇಶ್ವರ್ ಅವರೇ, ಕಠಿಣ ರೀತಿಯ ಕ್ರಮವನ್ನ ಕೈಗೊಳ್ಳಿ. ಹಲವಾರು ಜಿಲ್ಲೆಗಳಲ್ಲಿ, ಹಲವಾರು ತಾಲೂಕುಗಳಲ್ಲಿ, ಹಲವಾರು ಊರುಗಳಲ್ಲಿ ದೊಡ್ಡ ದೊಡ್ಡ ರೀತಿಯ ಪ್ರತಿಭಟನೆ ನಡೆಯುತ್ತದೆ. ಆದರೂ ಸಹ ನೀವು ಕಳೆದ 4 ದಿನಗಳಿಂದ ಯಾವುದೇ ರೀತಿಯ ಒಂದು ಸ್ಟೇಟ್ಮೆಂಟ್ ಅನ್ನು ಇಲ್ಲಿ ತನಕ ಕೊಡ್ತಾ ಇಲ್ಲ. ಆದಷ್ಟು ಬೇಗ ಅವನಿಗೆ ಎನ್ಕೌಂಟರ್ ಮಾಡಬೇಕು, ಗಲ್ಲು ಶಿಕ್ಷೆ ನೀಡಬೇಕೆಂದು ನಮ್ಮ ಜನಗಳಿಂದ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮಿಂದ ಆಗ್ತಾ ಇಲ್ಲ ಅಂದ್ರೆ ನಮಗೆ ಹೇಳಿ, ಜನಸಾಮಾನ್ಯ ಕೈಗಳೇ ಕೊಟ್ಟು ಬಿಡಿ. ಅವನಿಗೆ ಯಾವ ರೀತಿಯ ಒಂದು ಶಿಕ್ಷೆ ಕೊಡಬೇಕೆಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಹೆಣ್ಣಿಂದಲೇ ಉದ್ಧಾರ ಆಗ್ತೀರಾ ಅನ್ನೊಂದು ಮರೆತು ಬಿಟ್ಟಿದ್ದೀರಾ. ಹೆಣ್ಣೆ ಗೋತಾಯಿ, ಹೆಣ್ಣೆ ಭೂತಾಯಿ, ಹೆಣ್ಣೆ ಜನನಿ ಅನ್ನೋದು ನೀವು ಮರೆತು ಈ ರೀತಿ ಒಂದು ಕೆಟ್ಟ ದುಷ್ಟಚಕ್ಕೆ ಇಳಿದಿರೋಂತವರನ್ನ 4-5 ವರ್ಷ ಜೈಲಲ್ಲಿ ಇಟ್ಕೊಂಡು ನೀವು ಅವ್ರನ್ನ ಎಲ್ಲಾ ಜನ ಸುಮ್ಮನಾದ್ಮೇಲೆ ಬಿಟ್ಬಿಡ್ತಿದಾರ. ಇದೇ ಕಾರಣಕ್ಕೆ ದಿನೇ ದಿನೇ ಈ ತರ ಅತ್ಯಾಚಾರ, ಅನ್ಯಾಯ ಜಾಸ್ತಿ ಆಗ್ತದೆ. ಈತನಿಗೆ ಎನ್ಕೌಂಟರ್ ಮಾಡುವ ಮೂಲಕ, ಗಲ್ಲಿಗೇರಿಸುವ ಮೂಲಕ ಕಠಿಣ ಶಿಕ್ಷೆ ನೀವು ಕೈಗೊಂಡಿದ್ದೆ ಆದರೆ ಮುಂದೆ ಯಾವ ವ್ಯಕ್ತಿಯೂ ಸಹ ಈ ತರ ತಪ್ಪನ್ನ ಮಾಡೋದಿಲ್ಲ. ಯಾವುದೇ ಜಾತಿಯದವನಾಗಿರಬಹುದು, ಯಾವುದೇ ಧರ್ಮದವನಾಗಿರಬಹುದು, ಯಾವುದೇ ಪಕ್ಷದವನಾಗಿರಬಹುದು, ಹೆಣ್ಣಿನ ಮೇಲೆ ಅನ್ಯಾಯ ಆಗಿದೆ ಅಂದ್ರೆ ಅದಕ್ಕೆ ಕಠಿಣ ಕ್ರಮ ಕೈಗೊಳ್ಳಿ. ಇಲ್ಲಿ ನೀವು ರಾಜಕೀಯ ವ್ಯವಸ್ಥೆ ತರಬೇಡ್ರಿ, ಯಾವ ಧರ್ಮ ವಿಚಾರನೂ ಅಡ್ಡ ತರಬೇಡ್ರಿ. ಈ ತಪ್ಪು ಯಾವುದೇ ವ್ಯಕ್ತಿ ಮಾಡ್ಲಿ, ಯಾವುದೇ ಜಾತಿದವನು ಮಾಡ್ಲಿ, ಯಾವುದೇ ಧರ್ಮದವನು ಮಾಡ್ಲಿ, ಯಾವೇ ಪಕ್ಷದವನ ಮಾಡ್ಲಿ, ಎಲ್ಲರಿಗೂ ಒಂದೇ ಶಿಕ್ಷೆ ವಿಧಿಸಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿ. ನಿಮ್ಮಿಂದ ಆಗಲಿದ್ದರೆ ಜನಸಾಮಾನ್ಯ ಕೈಯಲ್ಲಿ ಅವನನ್ನ ಕೊಟ್ಟು ಬಿಡಿ. ನಾವು ಯಾವ ರೀತಿಯ ಒಂದು ವ್ಯವಸ್ಥೆ ಮಾಡ್ಕೋಬೇಕಂತ ಕೇಳ್ತಾ ಇದ್ದೀನಿ. ಇವತ್ತಿನ ಪ್ರತಿಭಟನೆ ಯಾವ ರೀತಿ ಆಗ್ತಾ ಇದೆ ಅಂದ್ರೆ ಎಲ್ಲಾ ಊರು, ಜಿಲ್ಲೆ, ತಾಲೂಕುಗಳೆಲ್ಲ ಆಗ್ತದೆ. ಮುಂದೊಂದು ದಿನ ಎಲ್ಲಾ ಊರುಗಳು ಸೇರಿ, ಎಲ್ಲಾ ತಾಲೂಕುಗಳು ಸೇರಿ, ಎಲ್ಲಾ ಜಿಲ್ಲೆ ಸೇರಿ ಹೇಳಿ ನೇರವಾಗಿ ಕಾನೂನು ಒಂದು ಸರ್ಕಾರ ವ್ಯವಸ್ಥೆಗೆ ಮುತ್ತಿಗೆ ಹಾಕಬೇಕಾಗುತ್ತೆ. ಇಷ್ಟು ರೀತಿ ಕೆಟ್ಟ ಕೀಳಮಟ್ಟಕ್ಕೆ ಅನ್ಯಾಯ ಆದ್ರೂ ಸಹ ಸರ್ಕಾರ ಎಚ್ಚೆತ್ತುಕೊಳ್ಳಿಲ್ಲ, ಯಾವುದೇ ರೀತಿ ಕಠಿಣ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಹೆಣ್ಣು ಮಕ್ಕಳು ಓಡಾಡುವ ವ್ಯವಸ್ಥೆನೇ ಕಮ್ಮ ಆಗುತ್ತೆ. ಹೆಣ್ಣು ಮಕ್ಕಳು ಹೊರಗೆ ಕಾಲಿಡಬೇಕಾದ್ರೆ ಭಯಭೀತರಾಗ್ತಾ ಇದ್ದಾರೆ. ಇದಕ್ಕೆ ಕಾನೂನು ಅತೀ ಕೆಟ್ಟ ವ್ಯವಸ್ಥೆಯನ್ನ ತಂದು ಬಿಟ್ಟಿದೆ. ದಯವಿಟ್ಟು ನಿಮ್ಮನ್ನು ಹೆತ್ತ ತಾಯಿಯೂ ಹೆಣ್ಣು, ನಿಮ್ಮ ಮಡದಿಯೂ ಹೆಣ್ಣು, ನಿಮ್ಮ ಅಕ್ಕ ತಂಗಿಯರು ಹೆಣ್ಣು, ಈ ತರ ಹೆಣ್ಣಿನ ಹತ್ಯೆ ಮಾಡೋದ್ರೆ ಒಂದ್ ಸೈಡ್ ಇಂದ ಎಲ್ಲಾ ಹೆಣ್ಣು ಮಕ್ಕಳನ್ನು ಕೊಲೆ ಮಾಡ್ಬಿಡಿ. ನೀವು ಗಂಡ್ಸ್ ಮಕ್ಕಳೇ ಬದುಕಬಹುದಲ್ಲ, ಗಂಡಿಂದನೇ ಎಲ್ಲಾನು ಆಗ್ತಿತ್ತು, ಗಂಡಿಂದನೇ ಜಗತ್ತು ಬೆಳೀತಿತ್ತಂದ್ರೆ ಎಲ್ಲಾ ಹೆಣ್ಣು ಮಕ್ಕಳನ್ನು ಹತ್ಯೆ ಮಾಡ್ಬಿಡಿ. ಇಲ್ಲ ಅಂದ್ರೆ ಈ ಒಂದು ಹತ್ಯಕ್ಕೆ, ಈ ಒಂದು ಅನ್ಯಾಯಕ್ಕೆ, ಈ ಒಂದು ಮೋಸಕ್ಕೆ ಕಾನೂನು ಆದಷ್ಟು ಬೇಗ ಒಂದು ಕ್ರಮವನ್ನ ಕೈಗೊಳ್ಳಬೇಕಾಗಿ ನಿಮ್ಮ